ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೆಹಲಿಗೆ ಬಂದಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಹಾಗೆ ಡಿಸಿಎಂ ಕೂಡ ತೆರಳಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಡಿಕೆಗೆ ಸಚಿವ ಭೈರತಿ ಸುರೇಶ್ ಸಾಥ್ ಕೊಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಇರುತ್ತೆ. ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಮೀಟಿಂಗ್ ನಲ್ಲಿ ತೊಡಗ್ತಾರೆ. ಕಾಲ್ತುಳಿತ ದುರಂತದ ವರದಿಯನ್ನ ಹೈಕಮಾಂಡ್ ಕೇಳಿತ್ತು. ಕಾಲ್ತುಳಿತ ದುರಂತದ ಮಾಹಿತಿಯನ್ನ ನೀಡೋರಿದ್ದಾರೆ ಸಿಎಂ ಹಾಗೆ ಡಿಕೆ ಶಿವಕುಮಾರ್. ಸಿಎಂ ಡಿಸಿಎಂ ಇಬ್ರು ಕೂಡ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯ ಕೂಡ ತಲುಪಿದ್ದಾರೆ. ನಿನ್ನೆ ದಿನನೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಇದ್ರು. ಇದೀಗ 11 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಇರುತ್ತೆ. ಈ ಮೀಟಿಂಗ್ ನಲ್ಲಿ ಏನ್ ದೊಡ್ಡ ದುರಂತ ಸಂಭವಿಸಿದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ 11 ಮಂದಿ ಬಲಿಯಾಗಿರೋದ್ರ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ ಸಿಎಂ ಡಿಸಿಎಂ. ಈ ಬಗ್ಗೆ ವಿವರಣೆಯನ್ನ ಕೊಡಬೇಕಾಗತ್ತೆ. ಘಟನೆ ನಡೆದ ತಕ್ಷಣಕ್ಕೆ ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ರು ಹೈಕಮಾಂಡ್. ಅದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಕೂಡ ಮಾತನಾಡ್ತಾ ಇದ್ರು. ಏನ್ ಫೋನ್ ಮೂಲಕವಾಗಿ ಮಾಹಿತಿ ರವಾನಿಸಬೇಕು ಅದನ್ನ ಹೇಳಿದ್ದೀವಿ ಅನ್ನೋದಾಗಿ. ಅದನ್ನ ಹೊರತುಪಡಿಸಿದ್ರೆ ಹೋಮ್ ಮಿನಿಸ್ಟರ್ನ ಕರೆದಿಲ್ಲ ಅನ್ನೋದಾಗಿಯೂ ಕೂಡ ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಬಟ್ ಸಿಎಂ ಡಿಸಿಎಂ ಇದಾಗಲೇ ಹೋಗಿದ್ದಾರೆ. ರಾಹುಲ್ ಗಾಂಧಿಯನ್ನ ಇವತ್ತು ಭೇಟಿ ಕೂಡ ಆಗ್ತಾರೆ, ಮೀಟಿಂಗ್ ಕೂಡ ಇರುತ್ತೆ. ಕಾಲ್ತುಳಿತ ದುರಂತದ ವರದಿಯನ್ನ ಹೈಕಮಾಂಡ್ಗೆ ಒಪ್ಪಿಸಬೇಕಿದೆ. ರಾಷ್ಟ್ರ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣವಾಯಿತು. ಸೊ ಇದೀಗ ಹೈಕಮಾಂಡ್ ಕೂಡ ಅಖಾಡಕ್ಕಿಳಿದಿದೆ. ಏನಾಯ್ತು ಅನ್ನೋದರ ವಿವರವನ್ನ ಪಡೆಯೋದಕ್ಕೆ ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಸಭೆ ನಡೆಸ್ತಾರೆ. ಈ ಬಗ್ಗೆ ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇರ್ತಾರೆ, ಕೆಸಿ ವೇಣುಗೋಪಾಲ್ ಇರ್ತಾರೆ, ಸುರ್ಜೇವಾಲಾ ಕೂಡ ಭಾಗಿಯಾಗ್ತಾರೆ. ಕಾಲ್ತುಳಿತ ಪ್ರಕರಣ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ ಈ ಸಭೆಯಲ್ಲಿ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಮುಜುಗರಕ್ಕೊಳಗಾಗಿರೋದು ಈ ಕಾಲ್ತುಳಿತದಿಂದಾಗಿ. ಟೀಕೆಗಳು ಕೇಳಿ ಬರ್ತಾ ಇದೆ. ವಿಪಕ್ಷದಿಂದ ಮಾತ್ರ ಅಲ್ಲ, ಸಾರ್ವಜನಿಕವಾಗಿಯೂ ಕೂಡ ಟೀಕೆ ವ್ಯಕ್ತವಾಗ್ತಾ ಇದೆ. ಸಂಭ್ರಮಾಚರಣೆಯನ್ನ ಕೋಆರ್ಡಿನೇಟ್ ಮಾಡಕ್ಕಾಗಿಲ್ವಾ? ಸಂಭ್ರಮಕ್ಕಂತ ಕರೆದು ಜೀವ ತೆಗ್ದ್ರಾ ಅಂತ. ಟಿವಿ9 ನಲ್ಲಿ ರಾಹುಲ್ ಗಾಂಧಿ ಭೇಟಿಯ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಲ್ತುಳಿತ ಬಗ್ಗೆ ವರದಿಯನ್ನ ನೀಡೋರಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ವರದಿಯನ್ನ ಸಲ್ಲಿಸ್ತಾರೆ. ಹಾಗೆ ಹೈಕಮಾಂಡ್ ಕೂಡ ಹಲವು ಪ್ರಶ್ನೆಗಳನ್ನ ಕೇಳೋದಿದೆ. ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಯಾರು? ಸಮಾರಂಭಕ್ಕೆ ಯಾರು ಮೊದಲು ಪ್ಲಾನ್ ಮಾಡಿದ್ದು? ವಿಧಾನಸೌಧದ ಬಳಿ ಆಯೋಜನೆ ಮಾಡಿದ್ ಯಾರು? ಎರಡೂ ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಯಾಕೆ? ಇದರಿಂದ ಭದ್ರತೆಗೆ ಸಮಸ್ಯೆ ಆಗಿಲ್ವಾ ಅನ್ನುವಂತ ಪ್ರಶ್ನೆಗಳಿರುತ್ತೆ. ರಾಹುಲ್ ಪ್ರಶ್ನೆಗೆ ಸಿಎಂ ಹಾಗೆ ಡಿಸಿಎಂ ಉತ್ತರವನ್ನ ಕೊಡಬೇಕಿದೆ. ಒಂದೇ ದಿನ ಎರಡೆರಡು ಕಾರ್ಯಕ್ರಮ, ಎರಡೆರಡು ಕಡೆ ಭದ್ರತಾ ಸಿಬ್ಬಂದಿಗಳ ಆಯೋಜನೆ, ಎರಡು ಕಡೆ ಕಾರ್ಯಕ್ರಮ ಮಾಡಿರೋದಕ್ಕೆ ಇಂಥ ದೊಡ್ಡ ದುರಂತ ಆಗೋಯ್ತಾ? 11 ಜನರ ಬಲಿ ಪಡೆದ್ರ? ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಿದೆ ಸಿಎಂ ಹಾಗೆ ಡಿಸಿಎಂ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಹೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಹೌದು, ಬಹಳ ಮುಜುಗರಕ್ಕೀಡು ಮಾಡ್ತಾ ಇದೆ ಈ ಘಟನೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ ವಿಪಕ್ಷಗಳಿಂದ. ಸೊ ಇವತ್ತಿನ ಮೀಟಿಂಗ್ ನಲ್ಲಿ ಏನೇನು ಚರ್ಚೆಗಳು ಆಗಬಹುದು, ಏನ್ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಹೇಶ್? ಚೈತ್ರ, ಖಂಡಿತವಾಗೂ ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಾಹುಲ್ ಗಾಂಧಿ ಅವ್ರನ್ನ ಏನು ಸಿಎಂ ಹಾಗೂ ಡಿಸಿಎಂ ಭೇಟಿ ಮಾಡ್ತಾರೆ ಅಂತ ಹೇಳೋದು. ಪ್ರಮುಖವಾಗಿ ಏನು ಬೆಂಗಳೂರಿನಲ್ಲಿ ನಡೆದಂಥ RCB ವಿಜಯೋತ್ಸವದ ವೇಳೆ ಸುಮಾರು 11 ಜನರಿಗೆ ಏನೋ ಇದು ಸಾವನ್ನಪ್ಪಿರುವಂಥ ಘಟನೆ ಕೂಡ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೊಂದು ತ್ವರಿತವಾಗಿ ಅಂದ್ರೆ ಏನು ಆ ಮ್ಯಾಚ್ ನಡೆದಂಥ ಮರುದಿನನೇ ಒಂದು ಕಾರ್ಯಕ್ರಮ ನಡೆಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಯಾಕೆ ಮಾಡಬೇಕಾಯಿತು ಅನ್ನೋದು ಕೂಡ ಹಲವು ಪ್ರಶ್ನೆಗಳು ಕೂಡ ಈಗ ಹೈಕಮಾಂಡ್ ಕೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಅಂದ್ರೆ ಎರಡು ಕಡೆ, ಒಂದು ಬಾರಿ ವಿಧಾನಸೌಧದ ಕಡೆ ಏನು ಕಾರ್ಯಕ್ರಮ ಆಯೋಜಿಸಿದ್ರೆ, ಮತ್ತೊಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೂಡ ಅದ್ದೂರಿಯಾಗಿ ಒಂದು ಸಮಾರಂಭ ಕೂಡ ಆಯೋಜಿಸಿದ್ರೆ ಇದಕ್ಕೆ ಭದ್ರತೆ ಲೋಪ ಆಗೋದಿಲ್ಲ. ಮತ್ತೆ ಕೇಳಿ RCB ಅಭಿಮಾನಿಗಳು ಲಕ್ಷಾಂತರ ಜನರು ಕೂಡ ಬೆಂಗಳೂರಿಗೆ ಬರ್ತಾರೆ. ಇದರಿಂದ ಏನು ಒಂದು ಸಾರಿಗೆ ಸಮಸ್ಯೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಈ ಬಗ್ಗೆ ಪೊಲೀಸರು ಕೂಡ ಒಂದು ಮೀಟಿಂಗ್ ಕೂಡ ಮಾಡಬೇಕಾಗಿತ್ತು. ಈಗ ಕೇಳಿ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಭೆ ಕೂಡ ಮಾಡಬೇಕಾಗ್ತದೆ. ಅಂದ್ರೆ ಏನು ಒಂದು ಸುಮಾರು ಒಂದು 5,000 ರಿಂದ 10,000 ಜನ ಸೇರಿದ್ರೆ ಕನಿಷ್ಠ ಒಂದು ವಾರದ ಹಿಂದೆ ಒಂದು ಸಭೆ ಮಾಡಿ ಅದಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಆದ್ರೆ ಬೆಂಗಳೂರಿನಲ್ಲಿ ನಡೆದಂತ ದುರಂತಕ್ಕೆ ಏಕಾಏಕಿ ಕೆಲವೇ ಗಂಟೆಗಳಲ್ಲಿ ಒಂದು ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ರಿ, ಮತ್ತೆ ಈಗ ರಾಷ್ಟ್ರ ಮಟ್ಟದಲ್ಲಿ
ಕೂಡ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇದು ಏನು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟಾಗುವುದಂತೂ ಕೂಡ ಎಳ್ಳನೇ ಮಾತಿಲ್ಲ ಅಂತ ಹೇಳ್ಬೋದು. ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಆಡಳಿತದ ಅನುಭವ ಇರುವಂತಹ ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮುಂಜಾಗ್ರತಾ ಕ್ರಮ ತಗೋಬೇಕಾಗಿತ್ತು ಅನ್ನೋದು ಕೂಡ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಇದರ ಜೊತೆಗೆ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ನೇರ ಹೊಣೆ ಅಂದ್ರೆ ಈ ಕಾರ್ಯಕ್ರಮ ಸರ್ಕಾರದ್ದು ಅಲ್ಲ, ಹೀಗಾಗಿ ಒಂದು ನಾನು ಹೊರುವುದಿಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯ ಹೇಳಿಕೆ ಕೂಡ ಗ್ರಾಸ ಆಗಿದೆ. ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ದುರಂತಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಈಗ ಹೈಕಮಾಂಡ್ ಪ್ರಶ್ನೆ ಕೂಡ ಮಾಡ್ತಾರೆ. ಮತ್ತೆ ಇದರ ಜೊತೆಗೆ ವಿಧಾನಸೌಧ ಕಾರ್ಯಕ್ರಮದಲ್ಲಿ ನಡೆದಂತ ಕೂಡ ಅಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಸಾಕಷ್ಟು ನಿಯೋಜನೆ ಹೊಂದಿದ್ರು ಕೂಡ ಸಾಕಷ್ಟು ಲಕ್ಷಾಂತರ ಜನ ಕೂಡ ಬಂದಿರ್ತಾರೆ. ಹೀಗಾಗಿ ಅಲ್ಲಿ ಒಂದು ಬಂದೋಬಸ್ತ್ ವ್ಯವಸ್ಥೆ ಕೂಡ ಏನು ಸರಿದೋಗಿತ್ತು ಅನ್ನೋದು ಕೂಡ ಸಿಎಂ ಹೇಳಿಕೆ ಕೂಡ ಮಾಡಿರುವಂತದ್ದಾದ್ರೆ, ಇದರ ಜೊತೆಗೆ ಸಾಕಷ್ಟು ವಿಪಕ್ಷಗಳು ಕೂಡ ಒಂದು ಏನು ರಾಜ್ಯ ಮಟ್ಟದ ಮತ್ತೆ ರಾಜ್ಯ ಸರ್ಕಾರದ ಏನೋ ಒಂದು ಮರ್ಯಾದೆ ಕೂಡ ಹೋಗುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಟೀಕೆಗಳು ಕೂಡ ಕೇಳಿ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಂಪೂರ್ಣವಾಗಿ ಗರಂ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಇಷ್ಟೆಲ್ಲ ಕೂಡ ಚರ್ಚೆ ಆಗುವಂತ ನಿಟ್ಟಿನಲ್ಲಿ ಏನು ಸಭೆ ನಿಗದಿಯಾಗಿದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು, ಮತ್ತೆ ಸುರ್ಜೇವಾಲಾ ಇರಬಹುದು, ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಒಂದು ಸಂಪೂರ್ಣ ವರದಿಯನ್ನು ಕೇಳಲಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ಪ್ರಮುಖವಾಗಿ ಈಗ ಇಲ್ಲಿ ಒಂದು ಸರ್ಕಾರದಲ್ಲಿ ಹೊಂದಾಣಿಕೆ ಏನಾದರೂ ಕೊರತೆ ಕಾಣ್ತಾ ಇದೆಯಾ ಅಂದ್ರೆ ಇದಕ್ಕೆ ನಾವು ಜವಾಬ್ದಾರಿ ಇಲ್ಲ, ಮತ್ತೊಬ್ಬರು ಜವಾಬ್ದಾರಿ ಇಲ್ಲ ಎಂದು ಕೂಡ ಮಾತುಗಳು ಕೇಳಿ ಬರ್ತಾ ಅಂತ ಹಿನ್ನೆಲೆಯಲ್ಲಿ ಹೊಂದಾಣಿಕೆ ಕೊರತೆ ಆಗಿದೆ ಎಂದು ಕೂಡ ಈಗ ಹೈಕಮಾಂಡ್ ಸಂಪೂರ್ಣವಾಗಿ ವರದಿ ಕೇಳಿರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.